ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಅಜ್ಜಿ ಇವತ್ತು ಮುದ್ದೆಗೆ ಕಾಂಬಿನೇಷನ್ ಆಗಿ ಬೆಂಡೆಕಾಯಿ ಸಾಂಬಾರು ಮಾಡಿದ್ದಾರೆ ಫ್ರೆಂಡ್ಸ್. ಆ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೆಂಡೆಕಾಯಿನೆಲ್ಲ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಈ ಥರ ಅದನ್ನು ಚೆನ್ನಾಗಿ ಬಾಣಲಿಯಲ್ಲಿ ಹುರ್ಕೊಬೇಕಂತೆ. ಅದಾದಮೇಲೆ ಒಂದು ಮಿಕ್ಸಿ ಜಾರ್ಗೆ ಟೊಮ್ಯಾಟೊ, ತೆಂಗಿನಕಾಯಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊತಿದ್ದಾರೆ ಫ್ರೆಂಡ್ಸ್ ಅಜ್ಜಿ. ಟೊಮೆಟೊ ಸ್ವಲ್ಪ ಜಾಸ್ತಿನೇ ಒಂದು 2 ಅಥವಾ 3 ಹಾಕಿರ್ಬೋದು ಅಂತ ಅನಿಸುತ್ತೆ. ಅದಾದಮೇಲೆ ಟೊಮೆಟೊ ಇದೆಲ್ಲ ಹಾಕ್ಕೊಂಡ್ಮೇಲೆ ಬೇಳೆ ಸಾಂಬಾರು ಖಾರದ ಪುಡಿಯನ್ನು ಸಹ ಹಾಕಿದ್ದಾರೆ ಫ್ರೆಂಡ್ಸ್. ಅವ್ರವ್ರ ಖಾರಕ್ಕೆ ತಕ್ಕಂಗೆ ಹಾಕ್ಕೊಬೇಕು ಫ್ರೆಂಡ್ಸ್. ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ನುಣ್ಣಗೆ ರುಬ್ಕೊಬೇಕಂತೆ. ಅದಾದಮೇಲೆ ಸಪ್ರೇಟು ಇನ್ನೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿನ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಬೇಕು ಅದನ್ನು. ಇವಾಗ ಅದು ಗೋಲ್ಡನ್ ಕಲರ್ ಬಂದಿದೆ. ಇವಾಗ ಅದಕ್ಕೆ ನಾವು ಏನು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು. ಅದನ್ನು ಹಾಕಿ ಕೆಳಗಡೆ ತಳ ಕಚ್ಚದೇ ಇರೋ ಥರ ಅದನ್ನು ಒಮ್ಮೆ ಕೈಯಾಡ್ಕೊಬೇಕು. ಅದು ಫುಲ್ಲು ಅದರಲ್ಲಿ ಇರೋ ಹಸಿ ವಾಸನೆ, ಈರುಳ್ಳಿದು, ಟೊಮೆಟೊದು, ಆಮೇಲೆ ಬೆಳ್ಳುಳ್ಳಿ ನಾವೇನು ಹಾಕಿದ್ವಿ ಅದೆಲ್ಲ ಹಸಿ ವಾಸನೆ ಹೋಗೋ ತನಕ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಒಂದು 1/4 ಗಂಟೆ ಕುದಿಸ್ಕೊಂಡ್ರೆ ಸಾಕು. ಇದೆಲ್ಲ ಕುದ್ದಿದ್ದಾದಮೇಲೆ ಇವಾಗ ಆಗಲೇ ಒಂದು ಬಟ್ಲಲ್ಲಿ ಸ್ವಲ್ಪ ಹುಣಸೆಹಣ್ಣ ಹುಳಿ ಹಾಕಿ ಅದರದ್ದು ರಸ ತೆಗೆದು ಇಟ್ಕೊಂಡಿದ್ರು ಅದನ್ನು ಹಾಕಬೇಕು. ಅದನ್ನು ಹಾಕ್ಕೊಂಡು ಒಂದು ಸತಿ ಚೆನ್ನಾಗಿ ಕೈಯಾಡಿಬಿಟ್ಟು ನಾವೇನು ಹುರಿದ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬೆಂಡೆಕಾಯಿ ಅದನ್ನು ಹಾಕಿಬಿಟ್ಟು ಕುದಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್. ಅದನ್ನು ಹಾಕಿಬಿಟ್ಟು ಒಂದು 10ರಿಂದ 15-20 ನಿಮಿಷದ ತನಕ ಕುದಿಸ್ಕೋಬೇಕು. ಕೈ ಆಡ್ತಾನೆ ಇರಬೇಕು ಅವಾಗವಾಗ, ಇಲ್ಲಾಂದರೆ ತಳ ಕಚ್ಚಿಬಿಡುತ್ತೆ. ತಳ ಕಚ್ಕೊಂಡು ಸೀದೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ಕೈ ಆಡ್ತಾನೆ ಇರಬೇಕು. ಇದೊಂಥರ ಗ್ರೇವಿ ಥರನೂ ಆಗುತ್ತೆ ಮತ್ತು ಸಾಂಬಾರು ಥರನೂ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಮತ್ತು ಉಪ್ಪನ್ನ ಹಾಕ್ಕೊಬೇಕು. ಉಪ್ಪು ಬಂದು ಅವ್ರ ಇಷ್ಟಕ್ಕೆ ತಕ್ಕಂಗೆ, ಅವ್ರ ರುಚಿಗೆ ತಕ್ಕಂಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ನಾನು ಹಾಕೋ ಎಲ್ಲ ವೀಡಿಯೋಸ್ಗಳು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರು ಎಷ್ಟು ಜನ ಇದ್ದಾರೋ ಅದಕ್ಕಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿರೋರು ತುಂಬ ಜನ ಇದ್ದಾರೆ ಫ್ರೆಂಡ್ಸ್. ಆ ರೀತಿ ಮಾಡಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮ ಬೆಂಡೆಕಾಯಿ ಸಾಂಬಾರು ರೆಡಿ ಆಗೇ ಹೋಯಿತು. ಮುದ್ದೆ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.